ದೇವರ ಬಳಿಗೆ ಬರುವವನು, ನೀನು ದೇವರ ಬಳಿಗೆ ಬಂದಿದ್ದಿ, ದೇವರಿದ್ದಾನೆಂದು ಆತನ ನಂಬುವವರಿಗೆ ಪ್ರತಿಫಲ ಕೊಡುತ್ತಾನಂತ ಯಾರಾದರೂ ನಂಬಿಕೆಯಿಂದ ಬಂದಿದ್ದರೋ ಅವರು ಬರಕೈಲಿಂದ ಹೋಗುವುದಿಲ್ಲ. ನಂಬಿಕೆ ಕಡಿಮೆಯಾಗಿದೆ. ನಂಬಿಕೆ ಕಡಿಮೆ ಆಗುವುದರಿಂದಲೇ ದೇವರು ಮಾಡಿದ ಕಾರ್ಯ ನೀನು ನೋಡದೆ ಹೋಗಿದ್ದಿ. ಆ ಕಟ್ಟು ನೀನೇ ಬಿಚ್ಕೊಳ್ಬೇಕು, ಯಾರು ಮುಚ್ಚೋದಲ್ಲ. ನಿನ್ನ ಆಲೋಚನೆಯಲ್ಲಿ ನೀನು ಇದು ಮಾಡಬೇಕು. ಹಲ್ಲೆಲೂಯಾ. ಬಾಗುನರಂದರು ಹಲ್ಲೆಲೂಯಾ. ನಂಬಿಕೆ ಎನ್ನುವುದು ಕಣ್ಣಿಗೆ ಕಾಣದವುಗಳು. ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ನಂಬಿ ನಿನ್ನ ಹೃದಯದಲ್ಲಿ ವಿಶ್ವಸಿಸುವುದಾದರೆ, ಅಬ್ರಾಮನು ನಂಬಿದ, ಸತ್ತವರನ್ನು ಬದುಕಿಸುವನಾಗಿ, ಇಲ್ಲದ್ದನ್ನು ಇರುವುದಾಗಿ ಮಾಡುವಾತನ ಮೇಲೆ ನಂಬಿಕೆ ಇಟ್ಟು ಕರೆದಾತನ ಮಾತಿಗೆ ಒಳಗಾಗಿ ನಂಬಿಕೆಯಿಂದ ಮುಂದೆ ಸಾಗಿದ. ಆದರೆ ದೇವರು ವಾಗ್ದಾನ ಆತನಲ್ಲಿ ತಪ್ಪದೆ ನೆರವೇರಿತು. ಮಾತು ಕೊಟ್ಟವನು ನಂಬಿಗಸ್ತನಾಗಿದ್ದಾನೆ. ನಿನಗೆ ನಂಬಿಕೆ ಕಡಿಮೆ ಆಗಿದೆ. ಒಂದು ಸಾರಿ ಒಬ್ಬ ತಂದೆ ಬಂದ. ಶಿಷ್ಯರು ಪ್ರಾರ್ಥನೆ ಮಾಡಿದ್ರು, ಚೆನ್ನಾಗಲಿಲ್ಲ. ಅಲ್ಲಿ ಎಲ್ಲರೂ ವಾದ ವಿವಾದ, ಯೇಸು ಸ್ವಾಮಿ ಹೆಸರಿನಲ್ಲಿ ಕೇಳಿದ್ರು ಕೂಡ ರೋಗ ವಾಸಿ ಆಗಲಿಲ್ಲ. ಯಾಕೆ? ವಾದ ವಿವಾದ ನಡೀತಾ ಇದೆ. ಯೇಸು ಸ್ವಾಮಿ ಅಷ್ಟು ದೂರದಿಂದ ಬಂದರು. ಬರುತ್ತಿರುವರು ನೋಡಿ, ಏನು ಗದ್ದಲ, ಯಾಕೆ ವಾದ ವಿವಾದ? ಸ್ವಾಮಿ, ನಿನ್ನ ಶಿಷ್ಯರು ನನ್ನ ಮಗನಿಗೆ ಪ್ರಾರ್ಥನೆ ಮಾಡಿದರು, ಅವ್ರ ರೋಗ ವಾಸಿ ಆಗಲಿಲ್ಲ. ಎಲ್ಲ ನಂಬಿಕೆ ಇಲ್ಲದಂಥ ಸಂತಾನವೇ, ಇನ್ನೆಷ್ಟು ದಿನ ನಾನು ಸಹಿಸಿಕೊಳ್ಳಲಿ? ಅವನನ್ನು ಕರೆದುಕೊಂಡು ಬರ್ರಿ ಅಂದ. ಬಂದ ತಕ್ಷಣವೇ, ಎಲೆ ದೆವ್ವವೇ, ಮೂಗ ಚವುಟ ದೆವ್ವವೇ, ಬಿಟ್ಟು ಹೋಗುವವನನ್ನು ಅಂತ. ಅದುವರೆಗೂ ಹೋಗದಂಥ ದೆವ್ವವು ಯೇಸು ಸ್ವಾಮಿ ಹೆಸರಿನಲ್ಲಿ ಬಿಟ್ಟು ಹೋಯಿತು. ಯೇಸು ಸ್ವಾಮಿ ಗದರಿಸಿದ ತಕ್ಷಣವೇ ಬಿಟ್ಟು ಹೋಯಿತು. ನೆಲಕ್ಕೆ ಬಿದ್ದು ಒದ್ದಾಡಿದ. ಜನರು ಅಂದುಕೊಂಡ್ರು, ಸತ್ತು ಹೋದೆ, ಏನೋ ಮಾಡಿ ಸತ್ತು ಹೋದೆ, ನಿನ್ನ ಮಗ ಹೋಗ್ಬಿಟ್ಟ. ಆತನ ನಂಬಿಕೆಯಲ್ಲಿ ಕುಗ್ಗಿಸ್ತಾ ಇದ್ದಾರೆ. ಆಯ್ತು, ನಿನ್ನ ಮಗ ಸತ್ತೋಗ್ಬಿಟ್ಟ, ನೋಡು ಮೂರ್ಛೆ ಬಂದು ಬಿದ್ದುಬಿಟ್ಟಿದ್ದಾನೆ, ಅನ್ಕಾನ್ಷಿಯನ್ಸ್ ಆಗಿ. ಆತನಿಗೆ ಎಚ್ಚರಿಕೆಯಲ್ಲಿ ಬಿದ್ದಿರುವುದನ್ನು ನೋಡು ಇವ್ರ ಜನರು ಆತನಿಗೆ ತಂದೆಗೆ ಹೇಳ್ತಾರೆ, ನಿನ್ನ ಮಗ ಸತ್ತ. ಆಯಿತು. ಜನರು ಹಿಂಗೆ ಹೇಳ್ತಿರ್ತಾರೆ ನಿನಗೆ, ನಿನ್ನ ಬಂಧುಗಳು, ನಿನ್ನ ರಕ್ತ ಸಂಬಂಧಿಗಳು ನಿನ್ನನ್ನು ಹೇಳಲಾರದ ನಿನ್ನಲ್ಲಿ ನಂಬಿಕೆ ಇನ್ನೊಂದು ಸಾಯಿಸ್ತಾ ಇರ್ತಾರೆ. ಸಾಯಬೇಕಾದರೂ ನಂಬಿಕೆಯಲ್ಲಿರು. ದೇವರು ನೀತಿವಂತನನ್ನು ಎಂದಿಗೂ ಕದಲಗೊಳಿಸುವುದಿಲ್ಲ. ಆಗ ಯೇಸು ಸ್ವಾಮಿ ಹೇಳ್ದ, ಆತನ ಕೈ ಹಿಡಿದು ಎದ್ದೇಳು ಅಂತ. ಅವ್ರ ಜನ ಬರೋಷ್ಟೊತ್ತಿಗೆ ಅವ್ರು ಇನ್ನೇನು ಕ್ರಿಯೇಟ್ ಮಾಡ್ತಾರಲ್ಲ, ಇನ್ನೇನು ತಪ್ಪುದೆಸ್ತನ ಮಾಡಿ ಆ ಮನುಷ್ಯನನ್ನು ತಂದೆ ಬಿದ್ದಾಗ ಯೇಸು ಸ್ವಾಮಿ ಕೇಳಿದ್ರು, ಇವನಿಗೆ ರೋಗ ಯಾವಾಗ ಬಂತು ಅಂತ. ಸ್ವಾಮಿ, ಹುಟ್ಟಿಂದನಿಂದನೇ ಬಂತು ಸ್ವಾಮಿ. ಕೆಲವೊಂದು ಸಾರಿ ನೀರಿನಲ್ಲಿ ಬೆಳೆಸುತ್ತದೆ, ಕೆಲವೊಂದು ಸಾರಿ ಬೆಂಕಿಯಲ್ಲಿ ಬೆಳೆಸುತ್ತದೆ, ಕೆಲವೊಂದು ಸಾರಿ ಇವನು ಇಷ್ಟ ಬಂದಂಗೆ ಹೋಗ್ತಾನೆ, ನೊರೆ ಕಾರುತ್ತದೆ. ನಿನ್ನ ಕೈಲಾದರೆ ಏನನ್ನ ಸ್ವಸ್ಥ ಮಾಡು ಅಂದ. ಯೇಸು ಸ್ವಾಮಿ ಹೇಳಿದ್ರು, ನನ್ನ ಕೈಲಾಗೋದಿಲ್ಲ ಅಂತೀಯಾ? ಇಲ್ಲಿರುವರ ಪ್ರಶ್ನೆ, ನನ್ನ ಕೈಲಾಗೋದಿಲ್ಲ ಅಂತೀಯಾ? ಸ್ವಾಮಿ ಹೇಳಿದ್ರಲ್ಲಿ, ಸ್ವಾಮಿ, ಒಂದು ವೇಳೆ ನಂಬಿಕೆ ನನಗೆ ಕಡಿಮೆ ಆಗಿದ್ದರೆ ಅದನ್ನು ನನಗೆ ಹೆಚ್ಚಿಸು ಸ್ವಾಮಿ, ನನ್ನ ನಂಬಿಕೆಯನ್ನು ಹೆಚ್ಚಿಸು ಸ್ವಾಮಿ ಅಂತೇಳಿ ಅಲ್ಲಿ ಕೂಗಿಕೊಂಡ ತಂದೆ. ನಂಬುವನಿಗೆ ಎಲ್ಲವೂ ಸಾಧ್ಯ. ನಂಬುವನಿಗೆ ಎಲ್ಲವೂ ಸಾಧ್ಯವು. ದೇವರ ಬಾಯಿಂದ ಬರುವ ಎಲ್ಲ ಮಾತುಗಳು ಸತ್ಯವಾದವುಗಳು, ರುಜುವಾದಗಳು. ಆ ಮಾತುಗಳಲ್ಲಿ ಹೌದು ಆಮೇನ್ ಆಗಿರುತ್ತದೆ. ತೆಗಿಲಿಕ್ಕೆ ಸಾಧ್ಯವಿಲ್ಲ, ಯಾರಿಗೂ ಇಡಲಿಕ್ಕೆ ಸಾಧ್ಯವಿಲ್ಲ. ಆತನ ಮಾತು ಹೌದು ಹೌದು, ಆಮೇನ್ ಆಮೇನ್ ಆಗಲಿ. 12 ವರ್ಷದ ರಕ್ತಸ್ರಾವಿ ಬಂದಾಗ, ಸ್ತ್ರೀ ಮುಟ್ಟಿದಾಗ, ಅಮ್ಮ ನೀನು ನನ್ನಲ್ಲಿ ಇರುವ ಶಕ್ತಿಯನ್ನು ನೀನು ತೆಗೆದುಕೊಂಡಿ, ನಿನ್ನ ನಂಬಿಕೆ ಬಹಳ, ನಿನ್ನ ನಂಬಿಕೆಯಿಂದಲೇ ನಿನ್ನ ರೋಗವು ಗುಣವಾಯಿತು.
ನಂಬಿಕೆ ನಿನ್ನಲ್ಲಿರಬೇಕು. ದೇವರ ಬಳಿಗೆ ಬರುವವನು ದೇವರಿದ್ದಾನಂತೇಳಿ ಕಣ್ಣಿಗೆ ಕಾಣದವುಗಳನ್ನು. ಆನೋಕನು ದೇವರೊಟ್ಟಿಗೆ ನಡೆದಂತೆ 300 ವರ್ಷ. ಆತನು 300 ದೇವರೊಟ್ಟಿಗೆ ಹೆಜ್ಜೆ ಹಾಕಿ ನಡೆದಾಗ ದೇವರು ಆತನನ್ನು ಬಿಡದೆ ಪರಲೋಕದಲ್ಲಿ ಕರೆದುಕೊಂಡು ಬಿಟ್ಟ. ಸಜೀವನಾಗಿ ಹೀಗೆ ಹೋಗ್ಬಿಟ್ಟ ಆತ. ಇಂದಿಗೂ ಜೀವಂತವಾಗಿ ದೇವರ ಬಳಿಯಲ್ಲಿದ್ದಾನೆ ಆನೋಕನು. ಇಷ್ಟು ಮಂದಿ ನಮಗೆ ಸಾದೃಶ್ಯವಾಗಿ ನಂಬಿಕೆಯಲ್ಲಿರುವಾಗ ನಿನ್ನ ನಂಬಿಕೆ ಕಡಿಮೆಯಾಗಿದೆ ದಿನೇ ದಿನ. ಯಾಕೆ ಗೊತ್ತಾ? ದೇವ್ರ ವಾಕ್ಯ ನಿನ್ನಲ್ಲಿಲ್ಲ. ದೇವ್ರ ವಾಕ್ಯದ ಮೇಲೆ ಭರವಸೆವಿಲ್ಲ. ನನ್ನಲ್ಲಿ ಭರವಸೆ ಬಿಡುವವನು ಸಿಯೋನು ಸುತ್ತಲ ಪರ್ವತದ ಹೇಗೆ ಹಾಗೆ ಎಂದಿಗೂ ಆಶೆ ಭಂಗ ಪಡುವುದಿಲ್ಲ ಅಂತೇಳಿ 125ನೇ ಕೀರ್ತನೆ ಹೇಳುತ್ತದೆ. ಈ ನಂಬಿಕೆ ಈ ಮಟ್ಟಕ್ಕೆ ಬರಬೇಕಂದ್ರೆ ಇದು ಯಾರೋ ಗಂಡ ಎಳ್ಕೊಂಡು ಹೋದರೆ ಹೋಗೋದು, ಇಲ್ಲ ಹೆಂಡ್ತಿ ಅನ್ಕೊಂಡು ಹೋದ್ರೆ ಸೆರಗಿಡ್ಕೊಂಡು ಹೋಗೋದಲ್ಲ. ಈ ವ್ಯಕ್ತಿಗತ ಜೀವಿತ. ಗಂಡ ಹೆಂಡರಿ ಲೋಕದಲ್ಲಿ ಅಷ್ಟೇ, ಪರಲೋಕದ ಎಲ್ಲರೂ ದೇವದೂತರಂತ ಇರ್ತಾರೆ. ಮತ್ತು ಇಲ್ಲಿ ಯಾಕೆ ನೀನು ಪ್ರತ್ಯೇಕವಾಗಿ ದೇವರೊಟ್ಟಿಗೆ ನೀನು ವಿಶ್ವಾಸದಲ್ಲಿರಬಾರದು, ನಂಬಿಕೆಯಲ್ಲಿ ನಡಿಬಾರದು? ನಿನ್ನ ವ್ಯಕ್ತಿಗತ ಜೀವಿತ ನೀನು ಹೇಗೆ ನಡೆದು ಹಾದು ಹೋಗುತ್ತೀಯೋ ಆಗ ಮಾರ್ಗಗಳೆಲ್ಲ ಮುಚ್ಚಿ ಹೋದ ಎಲ್ಲ ಭಾಗ್ಯಗಳು ದೇವರು ತೆಗಿತಾನೆ. ಇಲ್ಲದ್ದನ್ನು, ಅಸಾಧ್ಯವಾದದ್ದನ್ನು ದೇವರು ಸಾಧ್ಯವಾಗಿ ಉಂಟು ಮಾಡ್ತಾನೆ. ನೀನು ನಡಿಬೇಕು. ನಾನು ದೇವರ ಮೇಲೆ ಭರವಸೆ ಬಿಟ್ಟು ನಂಬಿಕೆಯ ಬಲವಾದ ಬುರುಜಿನ ಮೇಲೆ ನಾನು ನಡೆಯುತ್ತಾ ಇದ್ದಾನೆ. ಅದಕ್ಕೆ ದೇವರ ವಾಕ್ಯವನ್ನು ಹಗಲಿರುಳು ಧ್ಯಾನಿಸು. ಎಡಕ್ಕಾದರೂ ಬಲಕ್ಕಾದರೂ ತಿರುಗಬೇಡ. ಯಾಕೆ ತಿರುಗಬೇಡ ಅಂತ ಹೇಳ್ತೇನೆ? ಯಾಕ? ಎಡಕ್ಕ ಬಲಕ್ಕೆ ಬೆಳೆಸ್ತಾರೆ ನಿನ್ನ ಎಡದಲ್ಲಿ 10,000 ಸತ್ತರೇನು, ಬಲದಲ್ಲಿ 1,000 ಜನ ಸತ್ತರೇನು, ಅಪಾಯ ನಿನ್ನ ಬಳಿಗೆ ಬರಲ್ಲ. ನಿನ್ನ ಬಲವಾದ ಬುರುಜು ಯೇಸು ಕ್ರಿಸ್ತನ ನಂಬಿಕೆ ಇಲ್ಲಿತ್ತು. ನೀನು ನಡೆಯುವಾಗ ಪೇತ್ರನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಆ ಭಕ್ತನು, ಆ ಒಂದು ಅಪಸ್ತಲನು ಆದ ಪೇತ್ರನು ಏನು ಮಾಡೋದಂದರೆ, ದೇವರ ಮೇಲೆ ಆತನ ಮಾತಿಗೆ, ಸ್ವಾಮಿ ನೀನೇ ಆದರೆ ನಾನು ನೀರಿನ ಮೇಲೆ ನೀನು ಹೇಗೆ ನಡೆದು ಬಂದು ನಾನು ಹಂಗೆ ನಡಿತೀನಿ ಅಂದ. ಬಾ ಅಂದ ಅಷ್ಟೇ. ಬಾ ಅಂದ. ಇದಕ್ಕೆಲ್ಲ ತಪಸ್ ಮಾಡಬೇಕು, ಉಪವಾಸ ಪ್ರಾರ್ಥನೆ ಮಾಡಬೇಕು, ನೀನು ಹೆಂಗಿರ್ಬೇಕಂತ ಹೇಳಿಲ್ಲ. ಬಾ, ನನ್ನ ಮೇಲೆ ನಂಬಿಕೆ ಐತಾ, ನಾನೇ ಇದನ್ನಲ್ಲಿ ಬಾ. ಆತನು ದೃಷ್ಟಿಸು ನಿಂದಯಿಂದಲೇ ಕರುಣಿಸು. ಇವತ್ತು ಕನ್ನಡ ಮಾತಾಡ್ತಾ ಇದ್ದೀನಿ. ನಮ್ಮ ಮಕ್ಕಳಿಗೆ ಫುಲ್ ಅದಕ್ಕೆ ಇಂಟ್ರೆಸ್ಟ್ ಕೊಟ್ಟು. ಅಲ್ಲ ವೆಂಕಟೇಶ, ಅಲ್ಲ ರಘು, ಕನ್ನಡ ಅಲ್ಲ ಸಂತೋಷ. ಇದು ನಾನು ಹೇಳ್ಬೇಕಂತ ಹೇಳ್ತೀನಿ, ನನ್ನ ಮನಸ್ಸಲ್ಲಿ ಏನು ಹೇಳುತ್ತೋ ನಾನು ಅದನ್ನ ಹೇಳ್ತೀನಿ. ಓಕೆ, ಹಲ್ಲೆಲೂಯ. ಇದು ನಿನ್ನ ನಂಬಿಕೆ. ಆತನು ದುಷ್ಟ ಸಿತ್ತ ಹೋದ. ಸಮ್ ಕಿಲೋಮೀಟರ್ ಅಂತ ಹೋಗುತ್ತಾ ಸಮುದ್ರ ದೊಡ್ಡದು. ಹೋಗುತ್ತಾ ಇರುವಾಗ ತನ್ನ ಆಲೋಚನೆಯಲ್ಲಿ ತನ್ನ ಮನಸ್ಸು ದೃಷ್ಟಿ ಯೇಸು ಸ್ವಾಮಿನ ಬಿಟ್ಟ. ಬಗಲಲ್ಲಿರುವ ಗಾಳಿಯನ್ನು ನೋಡ್ದ. ಗಾಳಿ, ಇವನಿಗೆ ಗಾಳಿ ಹಿಡ್ದತ್ತಲೇ ಅಂದರೆ ದೆವ್ವವನ್ನು ನೋಡ್ದ. ದೆವ್ವ ಎದುರಿಸ್ತಾ ಇತ್ತು. ನಾನಿದೆ ನೀನು ಬಾ ಹೊರಗೆ ಬಾ, ಇವಾಗ ನೀನು ನಿಮ್ಮ ಅಪ್ಪದನಂತ ಹಂಗೆ ಮಾಡಕತ್ತೆ, ನೀವು ಅಪ್ಪನ ಬಿಟ್ಟು ಬರಲ್ಲ, ನೋಡ್ಕಿತ್ತು ನಾನು ನಿನ್ನ ಅಂತ. ಅಪ್ಪ ಅಲ್ಲೇದಾನೆ, ನಮ್ಮಪ್ಪ ಇಲ್ಲಿದ್ದಾನಲೇ, ಮುಳಿಗೋಗ್ಬಿಟ್ಟ. ದೃಷ್ಟಿ, ಆಲೋಚನೆ, ಮನಸ್ಸು ಕೆಟ್ಟವುಗಳಿಂದ ತುಂಬಿಕೊಂಡಾಗ, ಅದಕ್ಕೆ ಏಬೇಲನು ಕಯ್ಯೋನಿಕ್ಕಿಂತ ಏಬೇಲನು ಉತ್ತಮವಾದದ್ದು ಒಂದು ಅರ್ಪಣ ದೇವರಿಗೆ ಅರ್ಪಿಸಿದ್ನಂತೆ. ಹೆಂಗೆ ಗೊತ್ತಾಯಿತು ದೇವರಿಗೆ? ಆತನು ತನಗಿರುವ ಉತ್ತಮವಾದಗಳಲ್ಲಿ ಉತ್ತಮವಾದದನ್ನೇ ಆರಿಸ್ಕೊಂಡ. ಇತ್ತೆಲ್ಲ ಬೆಳೆದಾಗ ಉಳಿದುದ್ದೆಲ್ಲ ಕಸ ಬಳದು ತಂದಿಟ್ಟ ಏಬೇಲು. ದೇವರಿಗೆ ಕೊಡುವ ವಿಷಯದಲ್ಲಿ ಕೂಡ ನಿನ್ನನ್ನು ನೋಡುತ್ತಾನೆ. ಅವರವರ ಕೊಲೆತೆಗಳಿಂದ ಅಳತೆ ಮಾಡ್ತಾನೆ. ನೀನು ಯಾವ ಹೃದಯದಿಂದ ಕೊಡ್ತಿ, ಯಾವ ಬಲಾತ್ಕಾರದಿಂದ ಕೊಡ್ತಿ. ಕಷ್ಟಪಟ್ಟು ದುಡಿದು ಇಷ್ಟೆಲ್ಲ ಮಾಡಿ ನನಗೆ ಬರುವಂಥ 10,000 ಸಂಬಳ, 20,000 ಸಂಬಳ, 2,000 ಕೊಡ್ಬೇಕಾ? ಯಾಕೆ ಕೊಡ್ತೀವಿ? 100 ರೂಪಾಯಿ ಸಾಕು ಚರ್ಚಿಗೆ. ನನ್ನ ದೇವರು ಜೀವವುಳ್ಳ ದೇವರು. ಆತನೇ ಪುನರುತ್ಥಾನವು ಜೀವವಾಗಿದ್ದಾನೆ. ಆತನು ಹೇಳುತ್ತಾನೆ, ನನ್ನ ಬಳಿಗೆ ಬರುವವನು ದೇವರಿದ್ದಾನಂತೇಳಿ ನಂಬಿಕೆ ನಿನ್ನಲ್ಲಿ ಬರಬೇಕು. ಭರವಸೆ ಇಲ್ಲಿದ್ದಾನಪ್ಪ. ಇವತ್ತು ನನ್ನ ಆತ್ಮದಲ್ಲಿ ಮಾತಾಡ್ತಾನೆ. ನಾನು ಸೋತು ಹೋಗಿದ್ದೇನೆ, ಕುಗ್ಗಿ ಹೋಗಿದ್ದೇನೆ, ಬಲಹೀನಳಾಗಿದ್ದಾನೆ. ಅದು ಮಾತಿಗೆ ನೀನು ಬಿದ್ದುಕೊಂಡು ನೀನು ಕಟ್ಕೊಂಡ್ಬಿಟ್ಟಿ. ಅದು
ದೇವರ ಮಾತಿನ ನಂಬಿಕೆ ಇಲ್ಲ, ಭರವಸೆ ಇಲ್ಲ. ಅರೆ, ಈಗಿರುವ ಕಷ್ಟದಲ್ಲಿ, ನಾವು ಪಡುವಂಥ ಕಷ್ಟದಲ್ಲಿ ನೀವು ಪಡ್ತಾ ಇಲ್ಲ ಯಾರಾಗಲಿ. ನಮ್ಮ ಕಾಲದಲ್ಲಿ ಕಷ್ಟ ಎಷ್ಟು ಗೊತ್ತಾ ನಿಮಗೆ? ಇರ್ತಾರೆ ಹಳೆ ಮನುಷ್ಯರಿದ್ರೆ ಕೆಲವರು. ಈಗೇನು ಕಷ್ಟ ಇಲ್ಲ. ಅವಾಗೇ ನಂಬಿಕೆಯಲ್ಲಿ. ನಾನು ಹೇಳಿದೆ ಮೊನ್ನೆ ನಮ್ಮ ಸಂತೋಷಮ್ಮನ ಮನೆದ ಫೀಸ್ ಕಟ್ಟಬೇಕಂದ್ರೆ ಕೂಡ, ಹೌದಾ, ನಮಗೆ ತಿಂಗಳಿಗೆ ಆಹಾರ ಬೇಕಂದ್ರೆ ಕೂಡ ಎಷ್ಟೋ ನಂಬಿಕೆಯಿಂದ ನಾವು ಸಂಪಾದಿಸಿಕೊಂಡಿದ್ದರಿಂದ ಆತ ನಂಬಿಗಸ್ತನಾಗಿ, ಕರೆದಾತ ನಂಬಿಗಸ್ತನಾಗಿ ನಮ್ಮನ್ನು ಕೈ ಬಿಡಲಿಲ್ಲ. ಇಂದಿಗೂ ಜೀವಂತವಾಗಿ ಎಲ್ಲ ಕಷ್ಟ ಸಂಕಟಗಳ ಬೇನೆಗಳಿಂದ ತಪ್ಪಿಸಿ ಮತ್ತು ದೇವರು ನಮಗೆ ಆಸ್ತಿಯನ್ನು ಸಮಕೂರಿಸಿದ. ತನ್ನ ಆತ್ಮದ ಅನುಸಾರವಾಗಿ ಇಂದಿಗೂ ನಡೆಸುತ್ತಾ ಇದ್ದಾನೆ. ಕೇವಲ ಇದು ಆತನ ಕೃಪೆ, ನಮ್ಮ ಶಕ್ತಿ ಸಾಮರ್ಥ್ಯ ಅಲ್ಲ. ನಾನು ಅಂದ್ಕೊಂಡೆ, ನಾನು LLB ಮಾಡಿದಾಗ ನಾನು ಲಾಯರ್ ಆಗಬೇಕು, ಲಾಯರ್ ಆಗಿಬಿಟ್ಟು ನಾನು ಚೆನ್ನಾಗಿ ಸಂಪಾದನೆ ಮಾಡಬೇಕಂತ ನನಗೆ ಆಸೆ ಇತ್ತು. ಯಾಕಂದರೆ ಒಂದು ವ್ಯಕ್ತಿಗೆ ಆಸೆ ಇರುತ್ತದೆ ಎಲ್ಲರಿಗಿಂತ ಉನ್ನತವಾಗಿರಬೇಕು ಅಂದ್ಕೊಂಡೆ. ನಾನು ಲಾಯರ್ ಮಾಡ್ತೀನಿ, ಮಾಡಿದೆ ಲಾಯರ್ ಮಾಡಿದೆ. ಕೋರ್ಟಿಗೆ ಹೋಗ್ಬೇಕು ನಾನು. ಎದಕ್ಕೆ? ಪೊಲೀಸ್ ಜಾಬ್ ಕೂಡ ನನಗೆ ಬಂದಿತ್ತು. ಪೊಲೀಸ್ ಜೈಲು ವಾರ್ಡನ್ ಕೆಲಸ ಬಂದಿತ್ತು. ಪೊಲೀಸು ಕಾನ್ಸ್ಟೇಬಲ್ದು ಬಂದಿತ್ತು ನನಗೆ. ಒಂದು ಸಾರಿ ಸೇವಕ ನನ್ನ ಮನೆಗೆ ಬಂದ. ಆತನು ಸೇವಕ ರೂಪನದಲ್ಲಿ ಬಂದಿದ್ದಾನೆ. ಆತನಿಗೆ ನಾನು ನಿಜವಾಗ್ಲೂ ಕೇಳ್ದೆ, ಅಣ್ಣ ನೀನು ಅವತ್ತು ನನ್ನ ಮನೆಗೆ ಬಂದು ನೀನು ಹಿಂಗೆ ಹೇಳ್ದೆ ಇಲ್ಲ ಅಂದರೆ, ಸುಮ್ಮನಿರಮ್ಮ ಶಾಂತಿ, ನಾನು ಯಾವಾಗ ಬಂದು ನಿನ್ನ ಮನೆಗೆ? ಆತನು ವ್ಯಕ್ತಿ ಹೊರ ನಿಂತ್ಕೊಂಡು ನನಗೆ ಬೆಳಗ್ಗೆ ಬರಬೇಕು ಪೋಸ್ಟು, ಬೆಳಗ್ಗೆ ಬರಬೇಕು ನನಗೆ ಪೋಸ್ಟು. ಅಲ್ಲಿರೋ ಪೊಲೀಸರು, ಅಮ್ಮ ಮೇಡಮ್ ನಿನಗೆ ಚೆನ್ನಾಗಿ ನೀವು ಭಾಳ 200 ಮೀಟ್ರು. ಆ ಸಮಯದಲ್ಲಿ ನಾನು ದೆಬರೊಳಗೆ ಗರ್ಭವತಿ ಆಗಿದ್ದೆ. ಆದರೆ ನನ್ನ ಛಲ ಏನು, ನಾನು ಜಾಬ್ ತೆಗೆದುಕೊಳ್ಬೇಕಂತ. 200 ಜಂಪು, 100 ಮೀಟರು, 200 ಮೀಟರು ಓಡೋಗಿ ಡಿಸ್ಕಸ್ರು ಎಲ್ಲವೂ ಪ್ರಯತ್ನದಲ್ಲಿ ಸಫಲ ಹೊಂದಿದೆ. ಎಕ್ಸಾಮ್ನಲ್ಲಿ ಕೂಡ ನೀನು ಒಳ್ಳೆ ಇದು ಬಂದಿದ್ದು, ನಿಮಗೆ ಬರ್ತದೆ ಹೋಗಮ್ಮ ಅಂತ. ನಾಳೆ ನನಗೆ ರಿಸಲ್ಟ್ ಬರಬೇಕು. ನನಗೆ ನನಗೆ ಗೌರ್ಮೆಂಟ್ ಜಾಬ್ ಬಂತು, ನಾನಿನ್ನು ಹೋಗುತ್ತೇನೆ ಅಂತ ಸೇವಕರು ಬಂದು, ಅಮ್ಮ ನೀನು ಉದ್ಯೋಗ ಮಾಡುವುದು ದೇವರ ಚಿತ್ತವಿಲ್ಲ, ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾನೆ, ಸೇವೆಗಾಗಿ ನೀನು ಸಮರ್ಪಿಸಲ್ಪಡಬೇಕು. ಆ ವ್ಯಕ್ತಿ ಹೊರಗೆ ನಿಂತ್ಕೊಂಡು ಹೇಳಿ ಹೋಗ್ಬಿಟ್ರು. ನಾನು ದೇವರ ಕಡೆಗೆ ತಿರುಗಿದೆ, ಸ್ವಾಮಿ ನನ್ನನ್ನು ಕ್ಷಮಿಸು. ನಾನು ಇಷ್ಟು ದಿವಸ ನಾನು ಲಾಯರ್ ಆಗಬೇಕು, ಟೀಚರ್ ಆಗಬೇಕು, ಲೆಕ್ಚರರ್ ಆಗಬೇಕು, ಪೊಲೀಸ್ ಆಗಬೇಕು, ಹೌದಾ, ವಾರ್ಡನ್ ಆಗಬೇಕು, ಏನಲ್ಲ ಎಂಪ್ಲಾಯ್ಮೆಂಟ್ ಹೋಗಿ ಮಾಡಿಸ್ಬಂದ್ಬಿಟ್ಟಿದ್ದೀವಿ. ಗ್ಯಾರಂಟಿ ನಿಮಗೆ ಕೊಡ್ತಾರೆ, ಮೇಲೆ ಬರ್ತದವು. ದೇವ್ರಿಗೆ ಕೇಳಿದೆ, ಸ್ವಾಮಿ ನಿನ್ನ ಚಿತ್ತವಿದ್ದರೆ, ನಿನ್ನ ಚಿತ್ತವಿಲ್ಲದಿದ್ದರೆ ನಾಳೆ ನನಗೆ ಆ ಒಂದು ಹೆಸರು ಬರಬಾರ್ದು, ಲೀಸ್ಟ್ನಲ್ಲಿ ನನ್ನ ಹೆಸರು ಬರಬಾರ್ದು. ಬಂದೈತೆ ನಾನು ಹೋಗ್ತೀನಿ, ಆಸೆ ಬರ್ತೈತೆ. ಸುಮ್ಮನೆ ಗೌರ್ಮೆಂಟ್ ಒಂದು ಪೈಸೆ ಖರ್ಚಲ್ದಾಗ ಗೌರ್ಮೆಂಟ್ ಜಾಬ್ ಬರ್ತದೆ, ಯಾರನ್ನು ಬಿಡ್ತಾರ? ಬಿಡೋಲ್ಲ, ಆಗಲ್ಲ. ಸ್ವಾಮಿ ನೀನು ನನಗೆ ನಡೆಸು, ನನ್ನ ಹೆಸರು ಬರಬಾರ್ದು. ನಾನು ದೇವರೆಲ್ಲ ಒಡಂಬಡಿಕೆ ಮಾಡಿ ನೀನು ಕರೆದಿ ಸ್ವಾಮಿ, ನಿಜ ನಾನು ಇದು ಮಾಡ್ತೀನಿ. ಹೋದಾಗ ನೋಡ್ತೀನಿ ನಾಳೆ ದಿನದಲ್ಲಿ ಲೀಸ್ಟ್ ನನ್ನ ಹೆಸರು ಇಲ್ಲ. ಹಲ್ಲೆಲೂಯಾ! ನೀವು ಅಂದ್ಕೊಳ್ತೀರಲ್ಲ, ಅಬ್ಬಾ ಬಂದಿದ್ರೆ ಎಷ್ಟು ಚೆನ್ನಾಗಿತ್ತಮ್ಮ ನನಗೆ, ನಾನು ಹೋಗ್ಬಿಡ್ತಿದ್ದೆ ನೋಡು. ನಾನು ಸಂತೋಷಪಟ್ಟೆ ಹೆಸರಿಲ್ದಾಗ. ಎಲ್ಲರಂದರು, ಇವಳು ಏನು ಬರೋದಿಲ್ಲ, ಈಕೇನು ಹೋಗಿಲ್ಲ, ಅದಕ್ಕೆ ಬಂದಿಲ್ಲ. ನನ್ನ ಸರಿವಾಗಿ ಇನ್ನೊಬ್ಬ ಹುಡುಗಿ ಬರೆದಿದ್ಲು, ಆಕೆ ಬಗ್ಗೆ ಎಲ್ಲರ ಆಕೆ ಹೆಸರು ಬಂತು. ನೋಡು ಆಕೆ ಫಸ್ಟ್ ಕ್ಲಾಸ್ ಬಂದಿದ್ದಾಳೆ, ಚೆನ್ನಾಗಿ ಬಂದಿದ್ದ ಆಕೆಗೆ. ಈಕೆ ಬರಲಿಲ್ಲ, ಈಕೆ ಸೇಮ್ ಹೋದ್ರೆ ಬರಲಿಲ್ಲ. ಈಗೇನು ದೊಡ್ಡ ಜನ, ಲೋಕದ ದೃಷ್ಟಿಯಲ್ಲಿ ದೊಡ್ಡ ಜನ, ಬರೆದಿಲ್ಲ, ಜ್ಞಾನ ಇಲ್ಲ, ವಿವೇಚನೆ ಇಲ್ಲ, ಓದಿಲ್ಲ, ಬರೆದಿಲ್ಲ. ಆದರೆ ನನಗೆ ನನ್ನ ತಂದೆಗೆ ಮಾತ್ರ ಗೊತ್ತಿತ್ತು. ಅವಳು ತೆಗೆದುಕೊಂಡು ಒಳ್ಳೆ ಜಾಬ್ ತೆಗೆದುಕೊಂಡು ಹೋದ್ಲು. SLC ಫಸ್ಟ್ ಕ್ಲಾಸ್ ರ್ಯಾಂಕು, ಹಂಗೆ ಹಿಂಗೆ ಅಂತೇಳಿ ಓದವಳು. ನನ್ನ ಮುಂದೆ ನಮ್ಮ ತಂದೆನ ಅಂತ ಇದ್ದವು, ನೋಡು ಹುಡುಗಿ ಎಷ್ಟು ಫಸ್ಟ್ ಕ್ಲಾಸ್ ಬಂದಿದ್ದಾಳೆ, ನಾನು SLC ಫೇಲ್ ಆದಾಗ ನೋಡು ನೀನು ಫೇಲ್ ಆಗಿದ್ದೆ. ನಾನು ಕಟ್ಕೊಂಡು ಪಾಸ್ ಆದೆ.
ಜನರು ಹಂಗೆ ಅಲ್ವಾ, ಎಲ್ಲ ಮನೆ ಹಂಗೆ ನೋಡು ಅವ್ರಿಗೆ ಹೆಂಗಿದ್ದಾರೆ. ದಿನಗಳು ಕಳೀತು. ಒಂದಿನ ಬಂತು, ಅವಳು ಒಳ್ಳೆ ಜಾಬಲ್ಲಿದ್ದು ಹುಚ್ಚಿಯಾದ್ಲು. ಒಂದು ದಿನ ಬಂತು, ಸತ್ಯ ಹೋದ್ಲು. ಆದರೆ ನನ್ನನ್ನು ಜೀವಂತವಾಗಿಟ್ಟಿದ್ದಾನೆ. ದೇವರಿಗೆ ಮಹಿಮೆ. ನನ್ನನ್ನು ದಿನ 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 ಮೆಲ್ಲಗೆ ನಡೆಸುವಂಥದ್ದು ಕೃಪೆ ದೇವರಲ್ಲಿ ಕೇಳ್ಕೊ. ಒಂದೇ ಸರಿ ಹೋಗಿ ನಾನು ಆಫೀಸರ್ ಆಗ್ಬೇಕು, ಒಂದು ಸರಿ ಹೋಗಿ ನಾನು ಸಿಂಹಾಸನದಲ್ಲಿ ಕೂಡಬೇಕು, ಒಂದು ಸರಿ ಹೋಗಿ ಬೇಡ. ದೇವರ ದೃಷ್ಟಿಯಲ್ಲಿ, ದೇವರ ಉದ್ದೇಶದಲ್ಲಿ ನಿನಗೆ ಅಂತ ಇಟ್ಟಂತೆ ಯಾವುದಿದೋ ಅದನ್ನು ಸಂತೋಷವಾಗಿ ಅನುಭವಿಸಿ ತೃಪ್ತಿವಂತನಾಗಿ ಮುಂದೆ ಸಾಗು. ಬಾಳಿಕೆ ಬರ್ತೀವಿ. ಈ ಪಾತ್ರೆಯಲ್ಲಿ ಮಾಡಿದ್ರೆ ಒಳ್ಳೆ ಅಡಿಯಾಗಂತ ಅದು ಈ ಪಾತ್ರನ ಯೂಸ್ ಮಾಡಿ 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 ಬಳಸಿ ಬಳಸಿ ಇದ್ರೆ ಆ ಪಾತ್ರೆ ಏನಾಗ್ತತೆ ಹೇಳೊಂದಿನ ಹೇಳ್ಬೇಕು ಪಾಂಡೆ ಏನಾಗ್ತತೆ? ಅದೇ ಒಂದೇ ಪಾತ್ರಪ್ಪ ತೆಗೆದು ಅದ್ರಾಗ ಮಾಡೋದು. ಈ ದಿನ ಪೂರ್ತಿ ಅನ್ನ ತೆಗೆದು ಅದ್ರಾಗ ಪಪ್ಪು ಮಾಡಿದೆ. ಹೊಸ ಪಾತ್ರೆ 1-2 ವರ್ಷ 3 ವರ್ಷ 5 ವರ್ಷ ಚೆನ್ನ, ಆಮೇಲೆ ಏನಾಗ್ತತೆ? ಬೊಕ್ಕೆ ಬಿದ್ದೋಗ್ಬಿಡ್ತವೆ. ಹೌದಾ? ಅರ್ಥ ಆಗುತ್ತಾ ನಾನು ಹೇಳಿದ್? ನಿನಗೆ ಅರ್ಥ ಆಗ್ತದೆ ಅನ್ಕೋತೀನಿ. ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನಾವು ದೇವರೊಟ್ಟಿಗೆ ಸಹವಾಸ ಮಾಡುತ್ತಾ ದೇವರ ಕೈಗೆ ನಮ್ಮ ಚಿಂತೆ ಬೇನೆಗಳು ಎಲ್ಲವೂ ಒಪ್ಪಿಸಿ ನಡೀತಿರುವಾಗ, ಮುಂದೆ ಹೋಗುವೆನು ನನ್ನ ಯೇಸುವಿನೊಡನೆ, ಹಿಂದೆ ನೋಡದೆ ಹೋಗುವೆನು ಗುರಿ ಮುಟ್ಟುವ ತನಕ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಯೇಸು ಸ್ವಾಮಿ ನೋಡು, ನಾವು ಹೆಂಗಂದ್ರೆ ಯೇಸು ಸ್ವಾಮಿ ಮೆಟ್ಟಿ ಹೋಗ್ತೀವಿ. ಎಲ್ಲರ ಬಂದು ಬಳಗ ತಂದೆ ಗಿಂದೆ ಎಲ್ಲ ಹಳೆ ಪಾತ್ರೆ ಹಳೆ ಸಾಮಾನು ಎಲ್ಲ ಅದಕ್ಕೆ ಹೋಗ್ತಾ ಇದ್ದೀವಿ. ಆಶೀರ್ವಾದ ಕಳ್ಕಂತೀವಿ, ಆಶೀರ್ವಾದ ಕಳ್ಕಂತೀವಿ. ಜನರೇ, ಈ ಬೆಳಗಿನ ಜಾವದಲ್ಲಿ ದೇವ್ರು ನಿನ್ನೊಟ್ಟಿಗೆ ಮಾತಾಡ್ತಾನೆ. ಹಲ್ಲೆಲೂಯಾ. ಒಂದು ಸಾರಿ ಕಣ್ಣು ಮುಚ್ಕೊಳ್ಳೋಣ. ನಿನ್ನ ಕೈಗಳನ್ನು ಎತ್ತುಕೋ. ನಾನು ಅಂದುಕೊಳ್ಳುತ್ತೀನಿ, ನೀನು ದೇವ್ರು ನಿನ್ನೊಟ್ಟಿಗೆ ಮಾತನಾಡಿ ಬರೋದಾದ್ರೆ ಪುನಃ ಬಿದ್ದು ಹೋಗ್ಬಾರ್ದು. ಒಂದು ಸಾರಿ ಹೇಳಿದ್ಮೇಲೆ ಮನಸ್ಸಲ್ಲಿ ಇಟ್ಕೋಬೇಕು, ದೇವ್ರ ಮೇಲೆ ನಂಬಿಕೆ ಇಟ್ಟು ನಡಿಬೇಕು. ಸಾರಿಗೆ ನಿನಗೆ ಗಾಳಿ ತುಂಬಿ ಏರಿಸಿ ನಿಂದ್ರಿಸಂಥದ್ದು ಬದುಕು ನಿಂದು ಆಗಿರಬಾರ್ದು. ಅಲ್ಲ, ಅದು ದೇವರು ಎಂಥವ ನೀನು ಅರ್ಥ ಮಾಡಿಕೊಂಡಾಗ ಕಷ್ಟ ಸಂಕಟಗಳು ದುಃಖ ವೇದನೆ ಕಣ್ಣೀರಲ್ಲಿ ಇದ್ರೂ ಕೂಡ ನೀನು ಅದನ್ನು ಸಾಗಿಸ್ಕೊಂಡು ನಡೆದು ದಾಟಿ ಬರಬೇಕು. ಸಮರ್ಥನು ಆತನ ದಾಟಿಸಲಿಕ್ಕೆ ಸಮರ್ಥನು. ಅದನ್ನು ಬಿಟ್ಟು ನೀನು ಟುಸ್ಸಾದಾಗ ಮತ್ತೆ ನಾವಿಲ್ಲಿ ಸೇವಕನಿಗೆ ತುಂಬಬೇಕ ಗಾಳಿ. ದೇವರು ನಿನ್ನನ್ನು ನೋಡಿ ನಗುತ್ತಾ ಇದ್ದಾನೆ ಮತ್ತು ಬೇಸರಗೊಳ್ಳುತ್ತಾ ಇದ್ದಾನೆ. ಅದಕ್ಕೆ ನಂಬಿಕೆ ಇಲ್ಲದಂಥ ಸಂತಾನವೇ ಮೂರ್ಖ ಸಂತಾನ ಅಂತ ಬೈದ. ಇನ್ನೆಷ್ಟು ದಿನ ನಾನು ಸಹಿಸಿಕೊಳ್ಳಲಿ ನಿನ್ನ ಕೆಟ್ಟ ಆಲೋಚನೆಗಳಿಂದ ಕೆಟ್ಟ ಇವುಗಳಿಂದ ಇನ್ನೆಷ್ಟು ದಿನ ನಾನು ಸಹಿಸಿಕೊಳ್ಳಲಿ? ವೇಷಧಾರಿಗಳಾಗಿ ಬದುಕುತ್ತಾ ಇದ್ದಿ. ನಿನಗಾದ ಸ್ಥಿತಿಗೆ ಬೆರಗಾಗುತ್ತಿದ್ದರು ಕಣ್ಣೀರು ಕಾಲುವೆ ನೀದಾಟುತ್ತಿದ್ದರು ನಿನಗಾದ ಸ್ಥಿತಿಗೆ ಬೆರಗಾಗುತ್ತಿದ್ದರು ಕಣ್ಣೀರು ಕಾಲುವೆ ನೀದಾಟುತ್ತಿದ್ದರು ನಿನ್ನ ಮೇಲೆ ಮಮತೆ ಇಟ್ಟ ಯೇಸುವ ನೋಡು ನೀ ಯೇಸುವ ನೋಡು ಈ ಭೂಯಾತ್ರೆಯ ಚಿಂತೆಯನ್ನು
ಕರ್ತಗೋಪಿಸಿ ನೀ ಚಿಂತಳಾಗಿರು. ಕರ್ತಗೋಪಿಸಿ ನೀ ಚಿಂತನಾಗಿರು. ಭಯವು ಏತಕ್ಕೆ, ಸಂದೇಹವೇತಕ್ಕೆ, ಭಯವು ಏತಕ್ಕೆ, ಸಂದೇಹ ಏತಕ್ಕೆ, ಕರ್ತನಿರುವಲ್ಲಿ ನಿಚಿಂತೆಯಾತಕ್ಕೆ, ಕರ್ತನಿರುವಲ್ಲಿ ನಿಚಿಂತೆಯಾತಕ್ಕೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನನ್ನ ಒಡೆಯ, ನನ್ನ ಯಜಮಾನ, ನನ್ನ ಬಲವೇ, ನನ್ನ ದುರ್ಗವೇ, ನನ್ನ ಕೋಟೆಯೇ, ನನ್ನ ಆಶ್ರಯವೇ, ನನಗೆ ಭಯವಾದಾಗ ನಾನು ನಿನ್ನನ್ನು ಆವರಿಸಿಕೊಳ್ಳುತ್ತೇನೆ, ನಿನ್ನನ್ನು ಆಶ್ರಯಿಸಿಕೊಳ್ಳುತ್ತೇನೆ. ಹೌದು ಸ್ವಾಮಿ, ಇಸ್ರಾಯೇಲನಿಗೆ ಆಧಾರವಾಗಿರುವನು ನರನೂ ಅಲ್ಲ, ಜೀವ ಸ್ವರೂಪನಾದ ದೇವರೇ ನೀನೇ ನಮ್ಮೊಟ್ಟಿಗಿದ್ದಿ. ಹಾಡಿನಲ್ಲಿ, ಆರಾಧನೆಯಲ್ಲಿ ಎಲ್ಲವುದನ್ನು ಮೈಮೊಂದು ನಿನ್ನ ಆಲೋಚನೆ, ನಿನ್ನ ಜ್ಞಾನ, ನಿನ್ನ ವಿವೇಚನ, ನಿನ್ನ ಬಲವನ್ನು ಕೊಟ್ಟು ನಡೆಸು. ನಮ್ಮ ನಿನ್ನ ಕೈಗೊಪ್ಪಿಸುತ್ತಾ ಎಲ್ಲ ಮಹಿಮೆ ನಿನಗೆ ಯೇಸುವಿನ ಹೆಸರನ್ನು ಬೇಡಿದ್ದೇನೆ ಕರ್ತನೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.